ನಮಸ್ಕಾರ. ನನ್ನ ಹೆಸರು ರೋಹನ್ ಭರತ್ಚಂದ್ರ. ನಾರ್ಮಲ್ ಆಗಿ ನಾವೆಲ್ಲರೂ ಕಂಪ್ಲೇಂಟ್ ಮಾಡ್ತಾ ಇರ್ತೀವಿ, ನಮ್ಮ ದೇಶದಲ್ಲಿ ಈ ಪ್ರಾಬ್ಲಮ್ ಇದೆ, ಡೆವಲಪ್ಮೆಂಟ್ ಆಗ್ತಾ ಇಲ್ಲ, ಕರಪ್ಷನ್ ತುಂಬ ಇದೆ ಅಂತ ಸುಮಾರು ಕಂಪ್ಲೇಂಟ್ ಮಾಡ್ತಾ ಇರ್ತೀವಿ. ನಾವು ಮನೆಯಲ್ಲಿ ಮತ್ತು ನಮ್ಮ ಫ್ರೆಂಡ್ಸ್ ಜೊತೆಗೆ ಡಿಸ್ಕಸ್ ಮಾಡ್ತಾ ಇರ್ತೀವಿ. ಆದರೆ ನಮ್ಮ ನೇಬರಿಂಗ್ ಕಂಟ್ರೀಸ್ ನ್ಯೂಸ್ ನೋಡಿದರೆ ಹಾಗೂ ನೇಬರಿಂಗ್ ಕಂಟ್ರೀಸ್ ಎಕನಾಮಿಕ್ ಸಿಚುವೇಶನ್ ನೋಡಿದರೆ ನಮ್ಮ ದೇಶ ತುಂಬಾ ಅಡ್ವಾನ್ಸ್ಡು, ತುಂಬಾ ಡೆವಲಪ್ಡು ಹಾಗೂ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಅನಿಸುತ್ತೆ. ನಾನು ಇವತ್ತು ಪಾಕಿಸ್ತಾನದ ಇನ್ಫ್ಲೇಷನ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಹಾಗೂ ನಮ್ಮ ಇನ್ಫ್ಲೇಷನ್ ಮತ್ತು ಶ್ರೀಲಂಕಾದ ಇನ್ಫ್ಲೇಷನ್ ನಿಮಗೆ ತೋರಿಸ್ಕೊಡ್ತೀನಿ. ಪಾಕಿಸ್ತಾನ್ ಅವರ ಇನ್ಫ್ಲೇಷನ್ ಫಿಗರ್ಸ್ ಇವತ್ತು ಅನೌನ್ಸ್ ಮಾಡಿದ್ರು. ವೀಕ್ಲಿ ಇನ್ಫ್ಲೇಷನ್ 1.3% ಹಾಗೂ ಆನ್ಯುಲೈಸ್ಡ್ ಇನ್ಫ್ಲೇಷನ್ 29.83%. ಹೈ ಇನ್ಫ್ಲೇಷನ್ ಹಾಗೂ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಬರೀ ಒಂದು ತಿಂಗಳು ಇಂಪೋರ್ಟ್ಸ್ ಕೊಡಲಿಕ್ಕೆ ಆಗ್ತಾ ಇದೆ ಅಂತ ಪಾಕಿಸ್ತಾನದಲ್ಲಿ ದೊಡ್ಡ ಎಕನಾಮಿಕ್ ಕ್ರೈಸಿಸ್ ನಡೀತಾ ಇದೆ. ಆಲ್ಮೋಸ್ಟ್ 1-2 ವರ್ಷದಿಂದ ಇದೇ ಪ್ರಾಬ್ಲಮ್ ಇದೆ. ವೀಕ್ಲಿ ಇನ್ಫ್ಲೇಷನ್ ಪಾಕಿಸ್ತಾನಲ್ಲಿ ಕೆಲವು ಫಿಗರ್ಸ್ ಹಾಕಿದ್ದೀವಿ. ಅಂದರೆ ಲಾಸ್ಟ್ ವೀಕ್ ಕಂಪೇರ್ ಮಾಡಿದ್ರೆ ಈ ವೀಕು ಅಷ್ಟು ಜಾಸ್ತಿ ಆಗಿದೆ ಅಂತ. ಟೊಮ್ಯಾಟೊ ಪ್ರೈಸು 16% ಜಾಸ್ತಿ ಆಗಿದೆ ಅಪ್ರಾಕ್ಸಿಮೇಟ್ ಆಗಿ. LPG 10% ಆಲ್ಮೋಸ್ಟು, ಪೆಟ್ರೋಲು 8%, ಡೀಸೆಲ್ ಆಲ್ಮೋಸ್ಟ್ 8%, ಚಿಲ್ಲಿ ಪೌಡರ್ ಆಲ್ಮೋಸ್ಟ್ 8%, ಗಾರ್ಲಿಕ್ಕು ಆಲ್ಮೋಸ್ಟ್ 6%, ಆನಿಯನ್ನು 5% ಜಾಸ್ತಿ ಆಗಿದೆ. ಹಾಗೂ ಪೌಡರ್ಡ್ ಮಿಲ್ಕು 5% ಜಾಸ್ತಿ ಆಗಿದೆ. ಎಗ್ಗು ಮೊಟ್ಟೆ ಒಂದು 4% ಜಾಸ್ತಿ ಆಗಿದೆ. ಚಿಕನ್ ಪ್ರೈಸ್ ಕಮ್ಮಿ ಆಗಿದೆ 1.4%. ವೆಜಿಟೇಬಲ್ ಘೀ 0.5% ಡೌನು. ಮಸ್ಟರ್ಡ್ ಆಯಿಲು 1.63% ಡೌನು. ಇದೆಲ್ಲನೂ ವೀಕ್ಲಿ ಫಿಗರ್ಸು. ಈಗ ಇಯರ್ಲಿ ಇನ್ಫ್ಲೇಷನ್ ಫಿಗರ್ಸು ಲಾಸ್ಟ್ ಇಯರ್ ಕಂಪೇರ್ ಮಾಡಿದರೆ ಎಷ್ಟಿದೆ ಅಂತ. ವೀಟ್ ಫ್ಲಾರ್ ಅಥವಾ ಗೋಧಿ 131% ಜಾಸ್ತಿ ಆಗಿದೆ. ಅಂದರೆ ಲಾಸ್ಟ್ ಇಯರ್ 50 ಇದ್ರೆ ಈಗ ಡಬಲ್ಗಿಂತ ತುಂಬ ಜಾಸ್ತಿ. ಸಿಗರೆಟು 110% ಇನ್ಫ್ಲೇಷನ್, ಅಂದರೆ ಡಬಲ್ಗಿಂತ ಜಾಸ್ತಿ. ಗ್ಯಾಸು 108%, ಟೀ 97%, ಟೊಮ್ಯಾಟೊ 67%, ಶುಗರು 64%, ಚಿಕನ್ನು 60%, ಪೊಟ್ಯಾಟೋಸು 55%. ಆರ್ಡಿನರಿ ಸಿಟಿಸನ್ಸ್ ಪಾಕಿಸ್ತಾನದ ತುಂಬ ಪ್ರಾಬ್ಲಮ್ ಇದ್ದಾರೆ, ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇದೆ, ಹೈ ಇನ್ಫ್ಲೇಷನ್ ಇಂದ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ, ಮನೆ ನಡೆಸಲಿಕ್ಕೆ ಆಗ್ತಾ ಇಲ್ಲ ಅಂತ. ಹಾಗೂ ಕಂಟಿನ್ಯೂಸ್ ಆಗಿ ಪಾಕಿಸ್ತಾನದ ಸೆಂಟ್ರಲ್ ಬ್ಯಾಂಕು ಇಂಟ್ರೆಸ್ಟ್ ರೇಟ್ಸನ್ನು ಜಾಸ್ತಿ ಮಾಡ್ತಾ ಇದ್ದಾರೆ ಸೊ ದಟ್ ಅವರ ಇನ್ಫ್ಲೇಷನ್ ಕಂಟ್ರೋಲ್ ಮಾಡುವಂತ. ಸೊ ಇದರಿಂದ ಏನಾಗ್ತಾ ಇದೆ, ಯಾರ್ಯಾರು ಲೋನ್ ತಗೊಂಡಿರ್ತಾರೆ ಆ ಇನ್ಸ್ಟಾಲ್ಮೆಂಟು ಜಾಸ್ತಿ ಆಗುತ್ತೆ, ಲೋನ್ಸ್ ಕಟ್ಟಲಿಕ್ಕೆ ಕಷ್ಟ ಆಗ್ತಾ ಇದೆ. ಮೇಜರ್ ಪೋರ್ಷನ್ ಆಫ್ ಇನ್ಕಮ್ EMI ಕಟ್ಟಲಿಕ್ಕೆ ಹೋಗ್ತಾ ಇದೆ. ಕೆಲವು ವಾರ ಹಿಂದಲೇ IMF $3 ಬಿಲಿಯನ್ ಅವರಿಗೆ ಬೇಲ್ಔಟ್ ಲೋನ್ ಕೊಟ್ಟಿದ್ರು. ಅಂದರೆ ಅಪ್ರಾಕ್ಸಿಮೇಟ್ ಆಗಿ 24,600 ಕೋಟಿ. ಸೊ ದಟ್ ಪಾಕಿಸ್ತಾನಿಗೆ ಬೇರೆ ಲೋನ್ಸನ್ನು ಕೊಡಲಿಕ್ಕೆ ಈಸಿ ಆಗ್ತದೆ ಅಂತ. ಯಾಕಂದ್ರೆ ಇಲ್ಲಾದ್ರೆ ಅವ್ರಿಗೆ ಯಾವುದೋ ಹಳೆ ಲೋನ್ಸನ್ನು ಕೊಡಲಿಕ್ಕೆ ದುಡ್ಡೇ ಇಲ್ಲ, ಡಿಫಾಲ್ಟ್ ಆಗ್ತಿತ್ತು. IMF ಅವ್ರು ಹೇಳಿದ್ದಾರೆ, ನೀವು ಇಂಟ್ರೆಸ್ಟ್ ರೇಟ್ಸನ್ನು ಜಾಸ್ತಿ ಮಾಡಬೇಕಾಗುತ್ತೆ, ಪೆಟ್ರೋಲ್ ರೇಟ್ಸನ್ನು ಜಾಸ್ತಿ ಮಾಡಬೇಕಾಗುತ್ತೆ, ಆವಾಗ ಒಂಥರ ಕಂಟ್ರೋಲ್ ಆಗುತ್ತೆ ಇನ್ಫ್ಲೇಷನು. ಇಲ್ಲಾಂದ್ರೆ ಏನಾಗುತ್ತೆ, ಕಂಟಿನ್ಯೂಸ್ ಆಗಿ ಪ್ರೈಸಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗೂ ಅದರಿಂದ ಎಕನಾಮಿಕ್ ಸಿಚುವೇಶನ್ ಇನ್ನೂ ವರ್ಸ್ ಆಗ್ತಾ ಹೋಗುತ್ತೆ. ಮಂತ್ಲಿ ಇನ್ಫ್ಲೇಷನ್ ನೋಡಿ, ಆ್ಯಕ್ಚುಲಿ ವೆರಿ ಇಂಟ್ರೆಸ್ಟಿಂಗ್ ಇದು. ಮೇ 2023 38% ಆನ್ಯುಲೈಸ್ಡ್ ಇನ್ಫ್ಲೇಷನು, ಜೂನಲ್ಲಿ 29.4, ಜುಲೈ 2023 28% ಇನ್ಫ್ಲೇಷನ್. ಆ್ಯಕ್ಚುಲಿ ಜುಲೈಯಲ್ಲಿ ಅಪ್ರಾಕ್ಸಿಮೇಟ್ಲಿ ಕಮ್ಮಿ ಆಗಿದೆ, ಅದರ ಮುಂಚೆ ಇನ್ನೂ ಜಾಸ್ತಿ ಇತ್ತು. ಸೊ ಕೆಲವರೆಲ್ಲ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ, ಓ ಇನ್ಫ್ಲೇಷನ್ ಕಮ್ಮಿ ಆಗ್ತಾ ಇದೆ ಅಂತ. ಆದರೆ 28% ತುಂಬ ಹೈ ರೇಟು. ನಿಮಗೆ ಗೊತ್ತಿದೆ, ನಾವು ಇಂಡಿಯಾದಲ್ಲಿ 5, 6, 7, 8% ಬರುವಾಗಲೇ ತುಂಬ ಜಾಸ್ತಿ ಆಯಿತು ರೇಟ್ ಅಂತ ನಾವು ಕಂಪ್ಲೇಂಟ್ ಮಾಡ್ತಾ ಇರ್ತೀವಿ. 28%, 38% ಬಂದರೆ ನಾವು ಏನು ಮಾಡ್ತಿದ್ವಿ ಅದು ಗೊತ್ತಿಲ್ಲ. ಶ್ರೀಲಂಕಾದಲ್ಲೂ ನಿಮಗೆ ಗೊತ್ತಿದ್ದಾಗೆ ಇನ್ಫ್ಲೇಷನ್ ತುಂಬ ಜಾಸ್ತಿ ಇತ್ತು. ಅವರ ಎಕನಾಮಿಕ್ ಪ್ರಾಬ್ಲಮಿಂದ 69% ಇನ್ಫ್ಲೇಷನು ಆಗಿತ್ತು ಸೆಪ್ಟೆಂಬರ್ 2022. ಹಾಗೂ ಈಗ ಜುಲೈ 2023 ಸ್ವಲ್ಪ ಕಂಟ್ರೋಲಿಗೆ ಬಂದಿದೆ, 6.3% ಆಗಿದೆ. ಇದು ಲೇಟೆಸ್ಟ್ ಫಿಗರ್ಸು. ನಮ್ಮ ನೇಬರಿಂಗ್ ಕಂಟ್ರೀಸ್ ಎಕನಾಮಿಕ್ ಸಿಚುವೇಶನ್ ನೋಡಿದ್ರೆ ನಮ್ಮ ದೇಶ ಆಲ್ಮೋಸ್ಟ್ ಪರ್ಫೆಕ್ಟ್ ಇದೆ ಅಂತ ಕಾಣಿಸುತ್ತೆ. ಹಾಗೂ ಇನ್ಫ್ಲೇಷನ್ನು ತುಂಬ ಕಮ್ಮಿ ಆಗಿದೆ. ಎಕನಾಮಿಕ್ ಗ್ರೋತು ತುಂಬ ಚೆನ್ನಾಗಿದೆ, 7.2% ಗ್ರೋ ಆಗಿದೆ 2022-23. ಹಾಗೂ ಇದು ಫಾಸ್ಟೆಸ್ಟ್ ಗ್ರೋಯಿಂಗ್ ಲಾರ್ಜ್ ಎಕಾನಮಿ ಇನ್ ದ ವರ್ಲ್ಡ್. ಹಾಗೂ ಎಲ್ಲ ಫಾರಿನ್ ಹಾಗೂ ಲೋಕಲ್ ಎಸ್ಟಿಮೇಟ್ಸ್ ಎಕಾನಮಿಸ್ಟ್ ಕೊಡೋದು ಅವ್ರೇನು ಹೇಳ್ತಾ ಇದ್ದಾರೆ ಅಂದರೆ 6.7% ಆವರೇಜ್ ಆಗಿ ಗ್ರೋ ಆಗುತ್ತೆ ನೆಕ್ಸ್ಟ್ 6-7 ವರ್ಷಕ್ಕೆ. ಹಾಗೂ ಅದರಿಂದ ಏನಾಗುತ್ತೆ, ನಮ್ಮ ದೇಶ ಆದಷ್ಟು ಬೇಗ 3rd ಲಾರ್ಜೆಸ್ಟ್ ಎಕಾನಮಿ ಆಗುತ್ತೆ ವರ್ಲ್ಡಲ್ಲಿ. USA ಮತ್ತು ಚೈನಾ ಬಿಟ್ಟು ನಮ್ಮದೇ ಲಾರ್ಜ್ ಎಕಾನಮಿ ಆಗಿರ್ತದೆ. ಮೇ ಬಿ ಇನ್ನೊಂದು 5, 6, 7, 8, 10 ವರ್ಷ ಒಳಗೆ ಇದೆಲ್ಲನೂ ಡೆಫಿನೆಟ್ ಆಗಿ ಟ್ರೂ ಆಗುತ್ತೆ. ಇಂಡಿಯಾದ ಪಾಪ್ಯುಲೇಷನ್ನೇ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಇಂಡಿಯಾಕ್ಕೆ. ಯಾಕಂದರೆ ತುಂಬ ಜಾಸ್ತಿ ಜನ ಕೆಲಸ ಮಾಡುವಾಗ, ಎಕನಾಮಿಕ್ ಆ್ಯಕ್ಟಿವಿಟಿ ಮಾಡುವಾಗ ಎಕಾನಮಿ ಹಾಗೂ ದೇಶಕ್ಕೆ ತುಂಬ ಬೆನಿಫಿಟ್ ಆಗುತ್ತೆ. ಹಾಗೂ ಗವರ್ಮೆಂಟು ಇನ್ನೂ ಸಪೋರ್ಟಿಂಗ್ ರೋಲ್ ಕೊಟ್ಟರೆ ಆವಾಗ ಅಡಿಷ್ನಲ್ ಬೋನಸ್ ಆಗುತ್ತೆ. ಯಾಕಂದರೆ ನನ್ನ ಪ್ರಕಾರ ನಮ್ಮ ದೇಶದಲ್ಲಿ ಜನ ಕೆಲಸ ಮಾಡುವಾಗ ಆ್ಯಕ್ಚುಲಿ ಗವರ್ಮೆಂಟ್ ಯಾವುದೇ ಬಂದರೂ ನಾವು ಮುಂದೆ ಹೋಗ್ತೀವಿ. ಸಪೋರ್ಟಿಂಗ್ ಗವರ್ಮೆಂಟ್ ಬಂದು ಅವರು ಎನ್ಕರೇಜ್ ಮಾಡಿದರೆ ಅವಾಗ ನಮ್ಮ ಗ್ರೋತು ಇನ್ನೂ ಜಾಸ್ತಿ ಆಗುತ್ತೆ.
ಬಟ್ ಏನೂ ಸಪೋರ್ಟ್ ಇಲ್ಲದೆ ಇದ್ರು ಗೌರ್ಮೆಂಟಿಂದ ನಾವು ಮುಂದೆ ಹೋಗ್ತೀವಿ. ಯಾಕಂದರೆ ನಮ್ಮ ಜನ ಹಾರ್ಡ್ ವರ್ಕಿಂಗ್, ನಮ್ಮ ಜನ ಕೆಲಸ ಮಾಡೋದಕ್ಕೆ ರಿಸಲ್ಟ್ ಬಂದೇ ಬರ್ತದೆ. ಸೊ ಇದೆಲ್ಲ ನಮ್ಮ ದೇಶಕ್ಕೆ ಅಡ್ವಾಂಟೇಜ್ ಆಗುತ್ತೆ, ಇನ್ಕಮ್ ಲೆವೆಲ್ ಎಲ್ಲರದ್ದು ಜಾಸ್ತಿ ಆಗುತ್ತೆ, ಹಾಗೂ ಇದೆಲ್ಲ ಸ್ಟಾಕ್ ಮಾರ್ಕೆಟಿಗೆ ಇಂಡೈರೆಕ್ಟ್ ಆಗಿ ಹಾಗೂ ಡೈರೆಕ್ಟ್ ಆಗಿ ಬೆನಿಫಿಟ್ ಆಗೇ ಆಗ್ತದೆ. ನಮ್ಗೆಲ್ಲರಿಗೂ ಬೆನಿಫಿಟ್ ಆಗೇ ಆಗುತ್ತೆ. ಲೆಟ್ ಅಸ್ ಹೋಪ್ ಫಾರ್ ದಿ ಬೆಸ್ಟ್. ಈ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೂ ನೀವು ನೋಟಿಸ್ ಮಾಡ್ತಾ ಇದ್ದೀರಾ, ಮುಂಚೆ ನಮ್ಮ ದೇಶ ಎಲ್ಲದರಲ್ಲೂ ಸ್ವಲ್ಪ ಹಿಂದೆ ಇತ್ತು, ಈಗ ಸ್ಲೋ ಆಗಿ ಎಲ್ಲ ಆಸ್ಪೆಕ್ಟ್ಸ್ ಅಲ್ಲಿ ನಾವು ಈಕ್ವಲ್ ಅಥವಾ ಬೇರೆ ದೇಶಕ್ಕಿಂತ ಬೆಟರ್ ಆಗ್ತಾ ಇದೀವಿ. ಇದೆಲ್ಲ ನೋಟಿಸ್ ಮಾಡ್ತಾ ಇದ್ರೆ ಸ್ಲೋ ಆಗಿ ನೀವು ಎಸ್ ಅಂತ ಕಮೆಂಟ್ ಸೆಕ್ಷನ್ ಹಾಕಿ, ಇಲ್ಲ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಅಂದ್ರೆ ನೋ ಅಂತ ಕಮೆಂಟ್ ಸೆಕ್ಷನ್ ಹಾಕಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.